ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ನೌಬಾದ್ನ ಅರಣ್ಯ ತರಬೇತಿ ಕೇಂದ್ರದಲ್ಲಿ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ವನ ಮಹೋತ್ಸವ, ವಿಶ್ವ ಪರಿಸರ ದಿನಾಚರಣೆ ಹಾಗೂ ಲಕ್ಷ ವೃಕ್ಷ ಅಭಿಯಾನಕ್ಕೆ ಚಾಲನೆ ನೀಡಿದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಬಿ ಖಂಡ್ರೆ. ನೂತನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸ್ವಾಗತ ಹಾಗೂ ನಿರ್ಗಮಿತ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಜನಸಂಖ್ಯೆ ಸಮಸ್ಯೆಯು ದೇಶದ ಅಭಿವೃದ್ಧಿಗೆ ಮಾರಕವಾಗಿರುವುದರಿಂದ ಇದನ್ನು ನಿಯಂತ್ರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡೆ. ಜುಲೈ 13ರಂದು ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಶಿಕ್ಷಣ ನಮ್ಮ ಹಕ್ಕು ಕುರಿತು ವಿಚಾರ ಸಂಕಿರಣವನ್ನು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಾಬುರಾವ್ ದಾನಿ. ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಗೆ ದೇಶಾದ್ಯಂತ ಭಾರೀ ಹೋರಾಟದ ಎಚ್ಚರಿಕೆ. ಕುರುಬರ ಶಾಂತಕುಮಾರ್. ರಾಷ್ಟ್ರೀಯ ವೈದ್ಯ ದಿನಾಚರಣೆ ಮತ್ತು ಚಿತ್ರ ಸಂಪುಟ ಲೋಕಾರ್ಪಣೆ ಅಭಿನಂದನಾ ಸಮಾರಂಭ, ವಿವಿಧ ಕ್ಷೇತ್ರದ ವೈದ್ಯರಿಗೆ ಗೌರವ ಸನ್ಮಾನ. ವಿಶೇಷ ಉಪನ್ಯಾಸ ಸುರೇಶ್ ಚನ್ಶೆಟ್ಟಿ. ಸುದ್ದಿಯ ವಿವರಗಳು. ಎಲ್ಲರೂ ಗಿಡ ಮರಗಳನ್ನು ನೆಡುವ ಮೂಲಕ ಬೀದರ್ ಜಿಲ್ಲೆಯನ್ನು ಹಸಿರು ಜಿಲ್ಲೆಯನ್ನಾಗಿಸಬೇಕು ಹಾಗೂ ಪರಿಸರದ ಬಗ್ಗೆ ಕಾಳಜಿ ಇರಬೇಕು ಎಂದು ಅರಣ್ಯ, ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಹೇಳಿದ್ದರು. ಅವರು ಅರಣ್ಯಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ಅರಣ್ಯ ವಿಭಾಗ ಬೀದರ್ ಇವರ ಸಹಯೋಗದಲ್ಲಿ ಅರಣ್ಯ ತರಬೇತಿ ಕೇಂದ್ರ ನೌಬಾದ್ ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವನ ಮಹೋತ್ಸವ ಹಾಗೂ ವಿಶ್ವ ಪರಿಸರ ದಿನಾಚರಣೆ 2024 ಲಕ್ಷ ವೃಕ್ಷ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭೂಮಿ ಇರುವುದು ಒಂದೇ, ಇದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಪರಿಸರ ಮಲಿನವಾಗದಂತೆ ಎಲ್ಲರೂ ನೋಡಿಕೊಳ್ಳಬೇಕು. ಪರಿಸರ ಬದಲಾವಣೆಯಿಂದ ಪ್ರಕೃತಿ ವಿಕೋಪ, ಹವಾಮಾನ ಬದಲಾವಣೆ ಸೇರಿದಂತೆ ಹಲವಾರು ಘಟನೆಗಳು ಸಂಭವಿಸುತ್ತವೆ ಎಂದರು. ಹಿಂದೆ ಮಳೆ ನಿಯಮಿತವಾಗಿ ಬರುತ್ತಿದ್ದು ಈಗ ಪರಿಸರ ಬದಲಾವಣೆಯಿಂದ ಏರುಪೇರಾಗುತ್ತಿದೆ ಮತ್ತು ಪರಿಸರ ಮಾಲಿನ್ಯದಿಂದ ಅನೇಕ ರೋಗ ರುಜಿನಗಳಿಗೆ ಜನರು ಬಲಿಯಾಗುತ್ತಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಆದ ದೊಡ್ಡ ಅನಾಹುತವನ್ನು ನಾವು ಕಂಡಿದ್ದೇವೆ. ಆಮ್ಲಜನಕದ ಕೊರತೆಯಿಂದಲೇ ಬಹಳಷ್ಟು ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಆಮ್ಲಜನಕ ಎಲ್ಲಿಂದ ಬರುತ್ತದೆ? ಮರಗಿಡಗಳೇ ನಮಗೆ ಆಮ್ಲಜನಕವನ್ನು ಕೊಡುತ್ತವೆ. ಹಾಗಾಗಿ ಇವುಗಳನ್ನು ಎಲ್ಲರೂ ನೆಡಬೇಕು ಎಂದು ಹೇಳಿದರು. ಕಾರ್ಖಾನೆಗಳಿಂದಲೂ ಪರಿಸರ ಮಾಲಿನ್ಯವಾಗುತ್ತಿದೆ. ದಿನಲೂ ಸಾವಿರಾರು ವಾಹನಗಳು ಬಿಡುವ ಹೊಗೆಯಿಂದಲೂ ಪರಿಸರಕ್ಕೆ ಹಾನಿಯಾಗುತ್ತಿದೆ. ಭೂಭಾಗದ 33% ಅರಣ್ಯ ಇರಬೇಕು. ಆದರೆ ನಮ್ಮ ರಾಜ್ಯದಲ್ಲಿ 21ರಿಂದ 22% ಅರಣ್ಯ ಇದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದು 7% ಇದೆ. ಬೀದರ್ ಜಿಲ್ಲೆಯಲ್ಲಿ 20 ಲಕ್ಷ ಜನಸಂಖ್ಯೆ ಇರುವುದರಿಂದ ಪ್ರತಿಯೊಬ್ಬರೂ ಒಂದೊಂದು ಗಿಡ ಮರಗಳನ್ನು ನೆಡುವ ಸಂಕಲ್ಪ ಮಾಡುವ ಮೂಲಕ ಬೀದರ್ ಜಿಲ್ಲೆಯನ್ನು ಹಸಿರು ಜಿಲ್ಲೆಯನ್ನಾಗಿಸಬೇಕು ಎಂದು ಹೇಳಿದ್ದರು. ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ 20 ಲಕ್ಷ ಸಸಿಗಳನ್ನು ನೆಡಲಾಗುತ್ತಿದೆ. ಭೂಮಿಯ ಮೇಲೆ ಎಲ್ಲ ಜೀವಿಗಳಿಗೆ ಬದುಕುವ ಹಕ್ಕಿದೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳಿರುವ ರಾಜ್ಯ ಕರ್ನಾಟಕವಾಗಿದೆ. 80ರ ದಶಕದಲ್ಲಿ ಇಂದಿರಾ ಗಾಂಧಿ ಅವರು ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದರು. ಪರಿಸರ ಸಂರಕ್ಷಣೆ ಕಾಯ್ದೆಗೆ ಸಂಬಂಧಿಸಿದ ಎಲ್ಲ ಕಾಯ್ದೆಗಳನ್ನು ಅನುಷ್ಠಾನಕ್ಕೆ ತರಬೇಕಿದೆ ಎಂದು ಹೇಳಿದ್ದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಎಲ್ಲರೂ ಗಿಡ ಮರಗಳನ್ನು ನೆಟ್ಟು ಬೀದರ್ ಜಿಲ್ಲೆಯನ್ನು ಹಸಿರುಮಯ ಮಾಡಬೇಕು. ಜಿಲ್ಲೆಯಲ್ಲಿ ದೇವದೇವನ ಅಭಿವೃದ್ಧಿಗೆ ಸಂಕಲ್ಪ ಮಾಡಲಾಗಿದೆ. ಟ್ರೀ ಪಾರ್ಕ್ ಹಾಗೂ ಬ್ಲ್ಯಾಕ್ ಬಗ್ ಸಂರಕ್ಷಣೆ ಕೆಲಸವನ್ನು ಮಾಡಲಾಗುವುದು ಎಂದು ಹೇಳಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಸನ್ಮಾನ ಹಾಗೂ ವಿಶೇಷ ಕೃಷಿ ಅರಣ್ಯ ಸಾಧಕರಿಗೆ ಸಚಿವರು ಸನ್ಮಾನಿಸಿದರು. ನಂತರ ಚಿನ್ನರ ವನ ದರ್ಶನ ವಾಹನಕ್ಕೆ ಚಾಲನೆ ನೀಡಿ ಅರಣ್ಯ ತರಬೇತಿ ಕೇಂದ್ರ ನೌಬಾದ್ ಕಚೇರಿ ಹೊರಾಂಗಣದಲ್ಲಿ ಸಸಿಗಳನ್ನು ನೆಟ್ಟರು. ಕಾರ್ಯಕ್ರಮಕ್ಕೂ ಮೊದಲು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ನೌಬಾದ್ನಿಂದ ಅರಣ್ಯ ತರಬೇತಿ ಕೇಂದ್ರದವರೆಗೆ ಪರಿಸರ ಜಾಗೃತಿ ಕುರಿತು ವಾಕ್ಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್, ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬಲ್ದಾಳೆ
ಹುಮ್ನವ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಎನ್ ಪಾಟೀಲ್, ವಿಧಾನ ಪರಿಷತ್ ಶಾಸಕ ಭೀಮರಾವ್ ಬಿ ಪಾಟೀಲ್, ಬೀದರ್ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಬೀದರ್ ನಗರಾಭಿವೃದ್ಧಿ ಅಧ್ಯಕ್ಷ ಬಸವರಾಜ್ ಚಪ್ಶೆಟ್ಟಿ, ಬೆಂಗಳೂರು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬ್ರಿಜೇಶ್ ಕುಮಾರ್ ದೀಕ್ಷಿತ್, ಬೆಂಗಳೂರು ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸ್ಮಿತಾ ಬಿಜ್ಜೂರ್, ಕಲಬುರಗಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸುನಿಲ್ ಪಂವಾರ್, ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ, ಬೀದರ್ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಬಿ ಪಾಟೀಲ್, ಬೀದರ್ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಎಂಎಂ, ಪರಿಸರ ಪ್ರೇಮಿಗಳು, ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ, ವಿವಿಧ ಶಾಲಾ ಕಾಲೇಜಿನ ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಶ್ವರ್ ಖಂಡ್ರೆ ಎಂಬ ನಿಮ್ಮ ಹೆಸರು ಹೇಳಿ. ಹೆಸರಿನವನಾದ ನಾನು ಬೀದರ್ ಜಿಲ್ಲೆಯವನು ಇರುವ ಏಕೈಕ ಭೂಮಿಯನ್ನು ರಕ್ಷಿಸಲು ಬದ್ಧನಾಗಿದ್ದೇನೆ ಎಂಬುದು ನನಗೆ ಅರಿವಿದೆ. ಈ ಕಾರಣಕ್ಕಾಗಿ ಹಸಿರು ವ್ಯಾಪ್ತಿ ಹೆಚ್ಚಿಸುವುದು ಅಗತ್ಯ ಎಂಬುದು ನನಗೆ ಮನವರಿಕೆ ಆಗಿದೆ. ಸ್ವಚ್ಛ ಆಮ್ಲಜನಕ ನೀಡುವ ಗಿಡ ಮರ ಬೆಳೆಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ಪ್ರಸಕ್ತ ಶೇಕಡ 21ರಷ್ಟಿರುವ ರಾಜ್ಯ ಸರ್ಕಾರ ಮಾಡಿರುವ ಸಂಕಲ್ಪಕ್ಕೆ ಅನುಗುಣವಾಗಿ ಜಿಲ್ಲೆಯಲ್ಲಿ ಆಯೋಜಿಸಲಾಗಿರುವ ನಮ್ಮ ಬೀದರ್ ಹಸಿರು ಬೀದರ್ ನನ್ನ ಗಿಡ ನನ್ನ ಹೆಮ್ಮೆ ಎಂಬ ಲಕ್ಷ ವೃಕ್ಷ ಆಂದೋಲನದಲ್ಲಿ ನಾನು ಭಾಗಿಯಾಗುತ್ತಿರುವುದಕ್ಕೆ ಸಂತೋಷ ಪಡುತ್ತೇನೆ. ಆಲೋಚನೆ ಮಾಡಿ, ಇವತ್ತು ಇಡೀ ಭೂಮಿಯನ್ನು ಸಂರಕ್ಷಣೆ ಮಾಡುವಂತ ಓಝೋನ್ ಲೇಯರ್ ದುರ್ಬಲ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನಾವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ಅಂತೀವಿ, ಹಸಿರು ಮನೆ ಅನಿಲ. ಇದು ಜಾಸ್ತಿ ಇವತ್ತು ಪರಿಸರದಲ್ಲಿ ಗಾಳಿಯಲ್ಲಿ ಬರುವುದರಿಂದ ಈ ವಾಹನಗಳು ಯೂಸ್ ಮಾಡ್ತೀವಿ ನಾವು. ದಿನನಿತ್ಯ ಸಾವಿರಾರು ವಾಹನಗಳಿದ್ದಾವೆ. ಈ ವಾಹನಗಳ ಏನು ಇವತ್ತು ಇಂಗಾಲ ಡೈಆಕ್ಸೈಡ್ ಬಿಡ್ತವೆ, ಇವತ್ತು ಹೊಗೆ ಏನ್ ಬರ್ತದೆ, ಹೊರಸೂಸ್ತದೆ, ಅದರಿಂದನೂ ಬಹಳಷ್ಟು ರೋಗಗಳು ಬರ್ತವೆ. ಅದಕ್ಕೆ ಏನು ಮಾಡಬೇಕಾಗಿದೆ? ಜಗತ್ತಿನ ಮಾನದಂಡದ ಪ್ರಕಾರ ಭೂಭಾಗದ 33% ಅರಣ್ಯ ಇರಬೇಕು ಅಂತಿದೆ. ಎಷ್ಟಿರ್ಬೇಕು? ಎಷ್ಟಿರ್ಬೇಕಮ್ಮ? 33% ಅರಣ್ಯ ಇರಬೇಕು. 33% ಅರಣ್ಯ ಇರಬೇಕು. ಆದರೆ ನಮ್ಮ ರಾಜ್ಯದಲ್ಲಿ 21-22% ಇದೆ. ದೇಶದಲ್ಲಿನೂ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಅದಕ್ಕೆ ಇವತ್ತು ನಾವು ಏನ್ ಮಾಡಬೇಕಾಗಿದೆ? ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕಲ್ಲ? ಮಾಡಬೇಕಾ ಇಲ್ಲ? ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು ಅಂದ್ರೆ ಮರ ಬೆಳೆಸಬೇಕು, ಗಿಡ ಬೆಳೆಸಬೇಕು. ದಿನೇ ದಿನೇ ಅರಣ್ಯ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ಜನ ತಮ್ಮ ಸ್ವಾರ್ಥಕ್ಕಾಗಿ ಮರ ಕಡಿತಲೇ ಆಗ್ತದೆ. ಮರಗಳು ಕಡಿಲಿಕ್ಕೆ ಬಿಡಬಾರದು, ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ಪ್ರತಿಯೊಬ್ರು ಸಸಿ ಬೆಳೆಸಬೇಕು, ಮರ ಬೆಳೆಸಬೇಕು. ನೀವೆಲ್ಲ ಈಗಾಗಲೇ ಪ್ರತಿಜ್ಞೆ ಮಾಡಿದ್ದೀರಿ. ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ? ನಮ್ಮ ಜಿಲ್ಲೆಯಲ್ಲಿ ಅರಣ್ಯ ಕ್ಷೇತ್ರ ಬರೀ 7% ಇದೆ. 7% ಇದ್ದು ಜಾಸ್ತಿ ಮಾಡ್ಬೇಕಾ ಮಾಡಬಾರ್ದು? ಮಾಡ್ಬೇಕಲ್ಲ? ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ ನಮ್ಮ ಜಿಲ್ಲೆಯ ಜನಸಂಖ್ಯೆ 20 ಲಕ್ಷ ಇದೆ. ಎಷ್ಟಿದೆ? 20 ಲಕ್ಷ. 20 ಲಕ್ಷ ಜನಸಂಖ್ಯೆ ಇದ್ದವರು ಪ್ರತಿ ವರ್ಷ ಪ್ರತಿಯೊಬ್ರು
ಒಂದು ಮರ ನಾನು ನೆಡ್ತೀನಿ, ಅದಕ್ಕೆ ನೀರೆರಿತೀನಿ, ಪಾಲನೆ ಪೋಷಣೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ರೆ ನಾವು 10, 15, 20 ವರ್ಷಗಳ ಒಳಗಾಗಿ ನಮ್ಮ ಹಸಿರು ಹೊದಿಕೆ 7% ಇಂದ ಇವತ್ತು 25%, 30% ವರೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ಪೀಳಿಗೆ ಇವತ್ತು ಬೀದರ್ ಜಿಲ್ಲೆ ಜನರಿಗೆ ಸುರಕ್ಷಿತವಾಗಿರುವಂತಹ ರೀತಿಯಲ್ಲಿ ಆಗ್ತದೆ. ಇವತ್ತು ಒಂದೇ ದಿನದಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ 1 ಲಕ್ಷ ಸಸಿಗಳನ್ನು ನೆಟ್ಟು ಇದು ಈ ಬೀದರ್ ಜಿಲ್ಲೆಯ 1 ಲಕ್ಷ ಸಸಿಯನ್ನು ನೆಟ್ಟು ಅದರ ಮುಖಾಂತರ ಈ ಕನಸಿಗೆ ಒಂದು ಚಾಲನೆಯನ್ನು ನೀಡಲು ಮುಂದಾಗಿರುವ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಮಾನ್ಯ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನೂತನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸ್ವಾಗತ ಹಾಗೂ ನಿರ್ಗಮಿತ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಇಂದು ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ, ನಿರ್ಗಮಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್, ಬೀದರ್ ಸಹಾಯಕ ಆಯುಕ್ತರಾದ ಲವಿಶ್ ಓಡಿಯಾ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವನ್, ಬಸವ ಕಲ್ಯಾಣ ಸಹಾಯಕ ಆಯುಕ್ತರು ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಬೀದರ್ ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ವರ್ಕ್ಸು ಮತ್ತು ಇದರಲ್ಲಿ ನಾನಾ ವರ್ಕ್ಸು ನಾನು ಬಿಟ್ಟಿರ್ತೀನಿ, ಯಾಕಂದರೆ ಅವರು ಭಾಳಷ್ಟು ಕೆಲಸಗಳನ್ನು ಇಲ್ಲಿ ಮಾಡಿದ್ದಾರೆ 2 ವರ್ಷ 4 ತಿಂಗಳಲ್ಲಿ. ಬಸವಣ್ಣ ಸಾಹೇಬರು ತಮ್ಮ ಮನೆಯಿಂದ ಸೈಕಲ್ ಮೇಲೆ ಆಫೀಸಿಗೆ ಬರುವಂಥ ಒಂದು ಕಾರ್ಯನ ಕೂಡ ಅವರು ಮಾಡಿದ್ದಾರೆ. ಅದನ್ನು ನೋಡಿ ಸಾಕಷ್ಟು ಲ್ಯಾಂಡ್ ಅಕ್ವಿಸಿಷನ್ಸ್ ಇಶ್ಯೂಸ್ ಇತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಸೊ ಅವರು ಬಂದ ಮೇಲೆ ಮೈನರ್ ಇರಿಗೇಷನ್ದಾಗಲಿ ಅಥವಾ ಕಾರಂಜದಾಗಲಿ ಅಕ್ವಿಸಿಷನ್ ಕೇಸಸ್ನು ಕೂಡ ರಿಸಾಲ್ವ್ ಮಾಡುವಂಥ ಒಂದು ಕೆಲಸ ಮಾನ್ಯ ಗೋವಿಂದ ರೆಡ್ಡಿ ಸಾಹೇಬರು ಮಾಡಿದ್ದಾರೆ. ಒಬ್ಬ ಜಿಲ್ಲಾಧಿಕಾರಿ MLA ಎಲೆಕ್ಷನ್ನು ಆದಮೇಲೆ ಒಂದು MLA ಎಲೆಕ್ಷನ್ಸ್ನೂ ಕೂಡ ಮಾಡಿದ್ದಾರೆ. MP ಎಲೆಕ್ಷನ್ಸ್ನೂ ಕೂಡ 2 ಬ್ಯಾಲೆಟ್ ಯೂನಿಟ್ ಇಟ್ಟು ಒಂದು MP ಎಲೆಕ್ಷನ್ನು ಕೂಡ ಮಾನ್ಯ ಗೋವಿಂದ ರೆಡ್ಡಿ ಸಾಹೇಬರು ಮಾಡಿದ್ದಾರೆ. ಆ ಕೋಆರ್ಡಿನೇಷನ್ ನಿರ್ವಹಿಸುವಂಥಲ್ಲಿ ಮಾನ್ಯ ಗೋವಿಂದ ರೆಡ್ಡಿ ಸಾಹೇಬರು ಇದನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಗೋವಿಂದ ರೆಡ್ಡಿ ಸಾಹೇಬರು ಅವರಿಗೆ ಅವರ ಕುಟುಂಬದವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲ ಸುಖವಾಗಿರಲಿ ಅಂತ ಹಾರೈಸ್ತೇನೆ. ಅದೇ ನಿಟ್ಟಿನಲ್ಲಿ ಶರ್ಮಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರು ಕೂಡ 1 ದಿವಸ ಚಾರ್ಜ್ ತೊಗೊಂಡಾದ ಮೇಲೆ 2ನೇ ದಿವಸ ಆಫೀಸ್ನಲ್ಲಿದ್ದು ಮತ್ತು ಕ್ರಮೇಣವಾಗಿ CM ಸಾಹೇಬರ ಮೀಟಿಂಗ್ನೂ ಕೂಡ ಅವರು ನಿರ್ವಹಿಸಿ ಬಂದಿದ್ದಾರೆ. ರಾಜ್ ಇಲಾಖೆಯ ಆಯುಕ್ತರಾಗಿಯೂ ಕೂಡ ಮಾನ್ಯ ಮೇಡಮ್ ಅವರು ಕೆಲಸ ನಿರ್ವಹಿಸಿದ್ದಾರೆ. ಅದಾದಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಲ್ಲಿಯೂ ಕೂಡ ಕೆಲಸ ನಿರ್ವಹಿಸಿ ಮೇಡಮ್ ಅವರು ಈಗ ನೂತನವಾಗಿ ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಜಾಯಿನ್ ಆಗಿದ್ದಾರೆ. PCO ಸಾಹೇಬರು, ನಂತರ ನಿಕಟಪೂರ್ವ SP ಸಾಹೇಬರಿರುವಂತಹ SP ಸಾಹೇಬರು, ನಂತರ ಅದೇ ರೀತಿಯಾಗಿ ಬೀದರ್ ರೆಡ್ಡಿ ಸರ್ ಧರ್ಮಪತಿಯವರು ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳುತ್ತಾ, ಅದೇ ರೀತಿ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ. ಗೋವಿಂದ ರೆಡ್ಡಿ ಸರ್ ಬಗ್ಗೆ ವಿಷಯಗಳಿದ್ದಾವೆ. ಅವರು ಒಂದು ಜ್ಞಾನದ ಸಮುದ್ರ. ಅವರು ಆ ಜ್ಞಾನದ ಸಮುದ್ರದ ಬಗ್ಗೆ ನಾವು ಒಂದು ಹನಿಯಷ್ಟು ಮಾತ್ರ ತಿಳ್ಕೊಂಡಿದ್ದೀವಿ ಕೂಡ ಆಗಿದಾವ. ಜೊತೆಗೆ ಬಸವ ಕಲ್ಯಾಣ ಇದರಲ್ಲೂ ಬಸವ ಕಲ್ಯಾಣ ಕೋಟೆ ಇರ್ಬೋದು, ಮತ್ತೆ ಬೀದರ್ ಕೋಟೆ ಇದರಲ್ಲೂ ಕೂಡ ಲೇಸರ್ ಏನು ಶೋ ಇದೆಯಲ್ಲ ಅದು ಬಹಳಷ್ಟು ಎಲ್ಲಿ ಕೂಡ ಏನು ಹೈದರಾಬಾದ್. ನೀವು SP ಸಾಹೇಬರು ಸರ್ ಹೋದ್ಮ್ಯಾಗ ಅವ್ರ ಗ್ರೌಂಡ್ ನಮಗಾಗಿ ಇರ್ತಿತ್ತು. ನಾವು SP ಗ್ರೌಂಡಿಗೆ ಹೋದಾಗ ಗ್ರೌಂಡ್ ನಮ್ಗೆ ಕೊಟ್ಬಿಡ್ತೀವಿ. ಸರ್ ನಾವು ಕ್ರಿಕೆಟ್ ಆಡ್ತೀವಿ ಸಂಡೇ ಅಂದರೆ ತಗೋರಿ ಆಡ್ಕೋರ್ ನೀವೇ ಅಂತೇಳಿ ಮತ್ತೆ ಅಲ್ಲಿ ಹೋಗೋದಕ್ಕೆ ತಮಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನೂತನವಾಗಿ ಆಗಮಿಸಿರುವಂತಹ ಮಾನ್ಯ ಸಾವಿರ ಚಪ್ಪಾಳೆ
ಸನ್ಮಾನ ಕಾರ್ಯಕ್ರಮಗಳು ಚೆನ್ನಾಗಿ ಆಗ್ಬೇಕಂದ್ರೆ ತಮ್ಮೆಲ್ಲರ ಸಹಕಾರ ಬೇಕು. ಒಬ್ಬೊಬ್ಬರಾಗಿ ಬಂದು ಸರ್ಕಾರವನ್ನು ನೆರವೇರಿಸ್ಕೊಡ್ಬೇಕು. ದಯವಿಟ್ಟು ಸರ್ಕಾರ 6 ತಿಂಗಳ ಕಾಲ ನಾನು ಕೆಲಸ ಮಾಡಿದ್ದೇನೆ. ಸರ್ ನೇಚರ್ ಇದು ತುಂಬ ನಾನು ಹೇಳೋಕ್ಕೆ ಬಯಸ್ತೇನೆಂದರೆ, ಈ ಸರ್ ನಮ್ಮದು 3rd or 4th DC ಇರಬೇಕು ಈಗ ನನ್ನ ಕಾರ್ಯಕಾಲದಲ್ಲಿ. ಹೀ ಈಸ್ ದ ಬೆಸ್ಟ್ DC ಐ ಹ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್. ಯಾಕಂದರೆ ಸರ್ ತುಂಬ ಸಪೋರ್ಟಿವ್ ಆಗಿರ್ತಾರೆ ಮತ್ತು ಪ್ರಾಬ್ಲಮ್ಸ್ಗಳನ್ನು ಮತ್ತು ಸಮಸ್ಯೆಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ತುಂಬ ಹೆಲ್ಪ್ ಆಗೋ ಥರ ಸಲಹೆಗಳು ಕೊಡ್ತಾರೆ. ಯಾಕಂದರೆ ಸರ್ಗೆ ಇರೋ ಎಕ್ಸ್ಪೀರಿಯನ್ಸು ನಮ್ಗಿಂತ ಒಂದು 10 ಪಟ್ಟು ಜಾಸ್ತಿ ಇರಬೇಕು. ಯಾಕಂದರೆ ಅಷ್ಟು ಕಾಲ ಅವರು ಫೀಲ್ಡ್ ಲೆವೆಲಲ್ಲಿ ಕೆಲಸ ಮಾಡಿ ತುಂಬ ಒಂದು ದೊಡ್ಡ ಮಟ್ಟದ ಎಕ್ಸ್ಪೀರಿಯನ್ಸ್ ಅವರು ಗೇನ್ ಮಾಡಿದ್ದಾರೆ. ಸೊ ಅದು ಸರ್ ಎಕ್ಸ್ಪೀರಿಯನ್ಸು ಸ್ವತಃ ಹತ್ರನೇ ಇಟ್ಕೊಳ್ಳಲ್ಲ. ಅವರು ನಮ್ಮ ಥರ ಹಿಂಗೆ ಜೂನಿಯರ್ ಆಫೀಸರ್ಸ್ಗೆ ಶೇರ್ ಮಾಡಿ ತುಂಬ ಹೆಲ್ಪ್ನೂ ಮಾಡ್ತಾರೆ. ಮತ್ತು ಸರ್ ಈಗ ನಮ್ಮದು ಜಾಬ್ ಏನದ ಅಂದರೆ ಆ DC ಜಾಬ್ ಒನ್ ಆಫ್ ದ ಕೋಆರ್ಡಿನೇಟರ್ ಜಾಬ್ ಇರುತ್ತೆ. ಕೋಆರ್ಡಿನೇಷನ್ ಮಾಡಬೇಕು ಎಲ್ಲ ಇಲಾಖೆದು. ಈ ಸಿಸ್ಟಮನ್ನು ನಾವು ರನ್ ಮಾಡ್ತಾ ಇರಬೇಕು. ಸೊ ಸರ್ ಈಸ್ ಒನ್ ಆಫ್ ದ ಬೆಸ್ಟ್ ಕೋಆರ್ಡಿನೇಷನ್ ಜಾಬ್ ಸರ್ ಹ್ಯಾಸ್ ಡನ್. ಮತ್ತು ಅವ್ರ ಹತ್ರ ಇರೋ ನ್ಯಾಕು, ಈ ಅಡ್ಮಿನಿಸ್ಟ್ರೇಟಿವ್ ನ್ಯಾಕ್ನು ತುಂಬ ಡೆಪ್ತ್ ಆಗಿದೆ. ಸರ್ ಈಸ್ ಒನ್ ಆಫ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಐ ಹ್ಯಾವ್ ಸೀನ್. ಯಾಕಂದರೆ ಈಗ ನಾವು ಬೇರೆ ಇಲಾಖೆಗಳು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಮೀಟಿಂಗಲ್ಲಿ ಮೀಟ್ ಮಾಡ್ತೀವಿ, ಬಟ್ ತಾಲೂಕ್ ಲೆವೆಲ್ ಆಫೀಸರ್ಸು ಗ್ರಾಮ ಮಟ್ಟದ ಆಫೀಸರ್ಸು ಅಷ್ಟು ಮೀಟ್ ಮಾಡಲ್ಲ. ಸೊ ಸರ್ ನೀವು ಎಲ್ಲರೂ ಇಲ್ಲಿ ಗೋವಿಂದ ರೆಡ್ಡಿ ಸರ್ ಜೊತೆ ಕೇಳಿದಂತಹ ಕ್ಷಣಗಳೇನಿದಾವಲ್ಲ ಅವು ನಮ್ಮ ಸರ್ವಿಸ್ನುದ್ದಕ್ಕೂ ಮತ್ತು ನಮ್ಮ ಬದುಕಿನಲ್ಲೂ ಕೂಡ ಏನಂದರೆ ಅವು ಅವಿಸ್ಮರಣೀಯ ದಿನಗಳೇ ಆಗುತ್ತೆ. ಸಹಜವಾಗಿ ಏನಂತಂದರೆ ಈಗ ವೈಯಕ್ತಿಕವಾಗಿ ಟ್ರಾನ್ಸ್ಫರ್ಗಳು ಬಂದಾಗ ಏನೇನು ಮಾತಾಡ್ತೀವಲ್ಲ ಹಂಗೆ ಸರ್ ಫಸ್ಟ್ ನಂದು ಬಂತು, ಆಮೇಲೆ ಸರ್ದು ಬಂತು. ಸೊ ಬಂದಾಗ ಏನಂತಾರೆ ನಾವು ಫಸ್ಟ್ ಅವ್ರ ಮಾತು ಅಂದಿದ್ದೆ ಅಂದರೆ, ಚೆನ್ನು ಇಬ್ಬರು ಮಸ್ತ್ ಕೆಲಸ ಮಾಡಿಬಿಡು ಸಾಕು. ಅವ್ರ ಸ್ಟೈಲ್ ನಿಮ್ಗೆ ಗೊತ್ತಿದೆ ಹಂಗೆ ಅವ್ರದ್ದು ಏನಾದರೆ ಮಸ್ತ್ ಆಗೈತೆ ಬಿಡಿ ಎಲ್ಲ ಅಂತೇಳಿ. ಯಾಕೆಂದರೆ ಚುನಾವಣೆ ಅನ್ನುವಂಥದ್ದು ಸರ್ಕಾರಿ ಅಧಿಕಾರಿಗಳ ನಮ್ಮ ಜೀವನದಲ್ಲಿ ಸಾರ್ವಜನಿಕರು ಕೂಡ ತಮಗೆ ಅರ್ಥ ಆಗ್ತದೆ, ಮಾಧ್ಯಮದವರಿಗೂ ಕೂಡ ಅರ್ಥ ಆಗ್ತದೆ. ಬಹಳ ಏನಂದರೆ ಚಾಲೆಂಜಿಂಗ್ ಇರುವಂಥದ್ದು. ಯಾಕೆ ಅಂತಂದರೆ ಅಲ್ಲಿ ಯಾವುದೇ ತರಹದ ನಿಯಮಗಳ ಉಲ್ಲಂಘನೆ ಆಗಬಾರ್ದು, ಆಮೇಲೆ ಯಾವುದೇ ಕಾನೂನು ಸುವ್ಯವಸ್ಥೆ ಧಕ್ಕೆ ಬರಬಾರ್ದು, ಶಾಂತಿಯುತವಾಗಿ ಏನಂದರೆ ಒಂದು ಮತದಾನ ಪ್ರಕ್ರಿಯೆ ನಡಿಬೇಕು. ಸೊ ಅಂತಹ 2 ದೊಡ್ಡ ಹೆಂಗೆ ಸಾಗರದಲ್ಲಿ ಅಲೆಗಳು ಬರ್ತಾವಲ್ಲ ಹಂಗೆ 2 ದೊಡ್ಡ ಅಲೆಗಳನ್ನು ನಾವೆಲ್ಲರೂ ಸೇರಿ ಏನಂತಂದರೆ ಭಾಳ ಈಸಿಯಾಗಿ ನಮ್ಮ ಬೋಟ್ನ ಏನಂದರೆ ದಾಟಿಸಿದ ಕ್ಯಾಪ್ಟನ್ ಯಾರು ಅಂದರೆ ಗೋವಿಂದ ರೆಡ್ಡಿ ಸರ್. ಕೆಲಸ ಮಾಡೋದು ಒಂದು ದೊಡ್ಡ ಭಾಗ್ಯ. ಸೊ ಇಲ್ಲಿ ಜನ ಅಡ್ಮಿನಿಸ್ಟ್ರೇಷನ್ಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಸೊ ನಮ್ಮದು ಇಂಟೆನ್ಷನ್ ಕರೆಕ್ಟ್ ಇತ್ತಂದ್ರೆ ಹೋಗ್ತಾರೆ. ಇವನು ಅನ್ಬೋಮೆಂಟ್ ಜಾಗ ಶಿಫ್ಟ್ ಮಾಡ್ಬೇಕಂದ್ರೆ ನಮ್ದು ಇಂಟೆನ್ಷನ್ ಕರೆಕ್ಟ್ ಐತೆ ಅಂದ್ಕೊಳ್ಳಿ ಎಲ್ಲರೂ ಒಪ್ಪಿದ್ರು. ಸೊ ನಾವು ಲ್ಯಾಂಡ್ ಎಕ್ವಿಷನ್ ರೇಟ್ ಫಿಕ್ಸ್ ಮಾಡಿದಾಗ ಕಡಿಮೆ ಇದ್ದರೂ ಸಹ ಸೊ ಅವ್ರಿಗೆ 108 ಮಂದಿ ಕಡೆಯಿಂದ ಮಾತಾಡಿಸಿ ಬ್ಯಾಕ್ಡೋರ್ ನೆಗೋಷಿಯೇಷನ್ ಮಾಡಿ ಕನ್ವಿನ್ಸ್ ಮಾಡಿದ್ವಿ. ನಮ್ಮದು ಇಂಟೆನ್ಷನ್ ಕರೆಕ್ಟ್ ಇತ್ತಂದರೆ ಅವರು ಒಪ್ಪಿದ್ರು. ಇವನು ಬೀದರ್ ಉತ್ಸವಕ್ಕೆ 6.6 crores ಡೊನೇಷನ್ ಬಂತು. ಯಾಕಂದರೆ ನಮ್ಮದು ಇಂಟೆನ್ಷನ್ ಕರೆಕ್ಟ್ ಐತಿ, ಮಿಸ್ಯೂಸ್ ಆಗಲ್ಲ, ಕರೆಕ್ಟ್ ಯೂಸ್ ಆಗ್ತೈತೆ ಅನ್ನೋದು ಜನ ನಮ್ಮ ಮೇಲೆ ಇಟ್ಟ ನಂಬಿಕೆ. ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗೋದ್ರಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ನು ಯಶಸ್ವಿಯಾಗಿವಿ ಅನ್ನೋದು ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತೈತಿ. ಇನ್ನು ವಿಶೇಷವಾಗಿ 2 ಎಲೆಕ್ಷನನ್ನು ಅತ್ಯಂತ ಸುಸೂತ್ರವಾಗಿ ಮಾಡಿದ್ವಿ. ಅದಕ್ಕೆಲ್ಲ ಅಧಿಕಾರಿಗಳದ್ದು ಸಹಾಯ ಸಹಕಾರ ಮತ್ತು ಕೋಆಪರೇಷನ್. ಸೊ ಯಾವುದೂ ತೊಂದರೆಗಳು ಇರಲಾರ್ದಂಗೆ ಮಾಡ್ಬೇಕಾತಂದ್ರೂ ಅಧಿಕಾರಿಗಳು ಇಳಿದ ಕೂಡಲೇ ರಿಸ್ಪಾಂಡ್ ಮಾಡ್ಬೇಕಾಗ್ತೈತಿ. ರೆಸ್ಪಾನ್ಸಿವ್ನೆಸ್ನ ರೆಸ್ಪಾಂಡ್ ಟೈಮ್ನು ಭಾಳ ತುಂಬ ಚೆನ್ನಾಗಿ ಮಾಡಿದ್ರಿ. ಸೊ ಇಲ್ಲಿ ಮಿನಿಸ್ಟರ್ಸು, MLAs, ಜನಪ್ರತಿನಿಧಿಗಳು, ಎಸ್ಪೆಷಲಿ ಪ್ರೆಸ್ ಎಲ್ಲರೂ ನನ್ನ ಜೊತೆ ತುಂಬ ಸಹಾಯ ಸಹಕಾರವನ್ನು ಮಾಡಿದ್ರಿ. ಸೊ ಬೀದರ್ ನನ್ನ ಜೀವನದಲ್ಲಿ ಅತ್ಯಂತ ನೆನಪಿನ ದಿನಗಳು ಇರ್ತವೆ. ಮಾತಾಡಿದಿರಿ, ಐ ಕುಡ್ ರಿಲೇಟ್ ಟು ದ್ಯಾಟ್. ಅವರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೆಚ್ಚಿದೆ. ಅವರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಯಾರು ಮ್ಯಾಚ್ ಮಾಡೋದು ಕಷ್ಟನೇ. ಆವಾಗ ರಾಯಚೂರಿನಲ್ಲಿ ಇದ್ದಾಗ ಕೂಡ ಅವರು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಈಗ ಕೂಡ ಜಿಲ್ಲೆಯಲ್ಲಿ ಹೊಸದಾಗಿ ಬಂದಾಗ ಕೂಡ ಅವರು ನನಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ ಹೆಂಗಿದೆ, ಹೆಂಗೆ ನಡೆಸಬೇಕು ಅಂತ. ಅದಕ್ಕೆ ನಾನು ಅವರಿಗೆ ಧನ್ಯವಾದ ವ್ಯಕ್ತಪಡಿಸುತ್ತೇನೆ. ಮತ್ತು ನಾನು ಈಗ ಏನು ಹೆಚ್ಚಾಗಿ ಮಾತಾಡಲ್ಲ. ನೀವೆಲ್ಲರೂ ಹೆಂಗೆ ಕೆಲಸ ಮಾಡ್ತಿದ್ದೀರಿ, ಈ ಮುಂದೆ ಕೂಡ ನಾವೆಲ್ಲರೂ
ನಾನು CEO SP ಅವರು ಎಲ್ಲ ಅಧಿಕಾರಿಗಳು ಸಾರ್ವಜನಿಕರು ಕೈ ಜೋಡಿಸಿ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಕೆಲಸ ಮಾಡ್ತಾ ಮುಂದೆ ಹೋಗೋಣ ಅಂತ ಹೇಳಿ ನಾನು ನುಡಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ. ಜನಸಂಖ್ಯೆ ಸಮಸ್ಯೆಯು ದೇಶದ ಅಭಿವೃದ್ಧಿಗೆ ಮಾರಕವಾಗಿರುವುದರಿಂದ ಅದನ್ನು ನಿಯಂತ್ರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಎಲ್ಲರೂ ಕುಟುಂಬ ಕಲ್ಯಾಣ ವಿಧಾನಗಳನ್ನು ಬಳಸಿಕೊಂಡು ಜನಸಂಖ್ಯಾ ಸ್ಥಿರತೆಯಲ್ಲಿ ಕೈ ಜೋಡಿಸೋಣ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡೆ ಹೇಳಿದ್ದರು. ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಜನಸಂಖ್ಯೆ ದಿನಾಚರಣೆ 2024ರ ಜನಸಂಖ್ಯೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ್ದರು. ಈ ವರ್ಷವು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಎಂಬ ಘೋಷ ವಾಕ್ಯದೊಂದಿಗೆ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದ್ದರು. ಹಿರಿಯ ಜನಸಂಖ್ಯಾಶಾಸ್ತ್ರಜ್ಞ ಡಾಕ್ಟರ್ KC ಜಕಾರಿಯಾ ಅವರು ಈ ದಿನವನ್ನು ಆಚರಿಸಬೇಕೆಂದು ಸಲಹೆ ನೀಡಿದ್ದರು. ಜನಸಂಖ್ಯೆಯನ್ನು ನಿಯಂತ್ರಿಸಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಇದರಲ್ಲಿ ಶಾಶ್ವತ ವಿಧಾನಗಳಾದ NSV, ಟ್ಯೂಬೆಕ್ಟಮಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಜಿಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸೇವೆಯು ಲಭ್ಯವಿದೆ. ತಾತ್ಕಾಲಿಕ ಗರ್ಭ ನಿರೋಧಕ ವಿಧಾನಗಳಾದ ನಿರೋಧ ಹಾಗೂ ಮಾಲ್-ಎನ್ ಛಾಯಾ ಮಾತ್ರೆಗಳು ಹಾಗೂ ನೂತನ ಗರ್ಭ ನಿರೋಧಕವಾದ ಅಂತರ ಚುಚ್ಚುಮದ್ದು ಹಾಗೂ 10 ವರ್ಷಗಳವರೆಗೂ ಸುರಕ್ಷತಾ ನೀಡುವಂತಹ IUCD 380A ಜಿಲ್ಲೆಯ ಎಲ್ಲ ಪ್ರಾಥಮಿಕ ಹಾಗೂ ಮೇಲ್ದರ್ಜೆಯ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ. ನಮ್ಮ ರಾಜ್ಯದಲ್ಲಿ ಬೀದರ್ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಮೊದಲನೇ ಹಂತದಲ್ಲಿ ಜಾರಿಯಾಗಿರುತ್ತದೆ ಎಂದು ಹೇಳಿದ್ದರು. ಕಾರ್ಯಕ್ರಮಕ್ಕೂ ಮುಂಚೆ ನಡೆದ ಜಾಗೃತಿ ಜಾಥಾವು ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಜನಸಂಖ್ಯೆ ನಿಯಂತ್ರಣದ ಘೋಷಣೆಗಳನ್ನು ಕೂಗುತ್ತಾ ಸಂಚರಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಸತತ 2ನೇ ಬಾರಿ FPLMISನಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದಕ್ಕೆ ಆರೋಗ್ಯ ನಿರೀಕ್ಷಣಾಧಿಕಾರಿ ರೂಜ್ವೆಲ್ಟ್ ಅವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಶಂಕರ್ ಜಿಲ್ಲಾ RCH ಅಧಿಕಾರಿ, ಡಾಕ್ಟರ್ ಕಿರಣ್ ಪಾಟೀಲ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ, ಸಂಗಪ್ಪ ಕಾಂಬ್ಳೆ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ, ಡಾಕ್ಟರ್ ದಿಲೀಪ್ ಡೋಂಗ್ರೆ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ, ಡಾಕ್ಟರ್ ಸಂತೋಷ್ ಕಾಳೆ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ, ಡಾಕ್ಟರ್ ಸಂಗಾರೆಡ್ಡಿ ತಾಲೂಕಾ ಆರೋಗ್ಯ ಅಧಿಕಾರಿ, ಡಾಕ್ಟರ್ ಲಕ್ಷ್ಮೀಕಾಂತ್ ಶಾಲೂಬಾಯ್ DNO, ಅನಿತಾ ಮುದಾಸಿರ್, ಮಹೇಶ್ ರೆಡ್ಡಿ ಸೇರಿದಂತೆ ಅನೇಕ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ವಿಶ್ವ ಜನಸಂಖ್ಯೆ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂದರೆ ಚಿಕ್ಕ ಸಂಸಾರ ಮತ್ತು ಚೊಕ್ಕ ಸಂಸಾರ ಅಂದಾಗೆ ಪ್ರತಿ ದಂಪತಿನ 2 ಮಕ್ಕಳನ್ನು ಇಡಬೇಕು. ಅದರಲ್ಲಿ ಜನಸಂಖ್ಯೆ ಸ್ಫೋಟ ಆದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಯಾವ ಥರ ಸಮಸ್ಯೆಗಳು ಉದ್ಭವಿಸ್ತಾ ಇದ್ದಾವೆ. ಎಲ್ಲ ಸಮಸ್ಯೆಗೆ ಏನು ಈ ಜನಸಂಖ್ಯೆ ಸ್ಫೋಟನೆ ಮೂಲ ಕಾರಣ. ಈ ವಸತಿ ಬೇಕು, ಮನುಷ್ಯಕ್ಕೆ ಏನು ಅವಶ್ಯಕವಾಗಿರೋದು ವಸತಿ ಮತ್ತು ಬಟ್ಟೆ ಮತ್ತು ಇರೋದು ಮನೆ. ಇದಕ್ಕಾಗಿ ಏನಾಗಿದ್ದಾರೆ ಅಂದರೆ ಉಸ್ತುವಾರಿ ಮಿನಿಸ್ಟರ್ ಮುಖಾಂತರ ನಾವು ಗಿಡ ನೆಡ್ಸೋಕ್ಕೆ ಕಸಿ ಮಾಡಿದ್ದೀವಿ. ಅದಕ್ಕೆ ಅರಣ್ಯ ಪ್ರದೇಶ ನಾಶ ಆಗ್ತಾ ಇದೆ. ಸೊ ಈಗ ನುವಾನಾಗಿ ಇದಕ್ಕೆಲ್ಲ ಮೂಲ ಕಾರಣ ಜನಸಂಖ್ಯೆ ಸ್ಫೋಟ ಅಂತ. ಸೊ ಅದಕ್ಕಾಗಿ ನಾವು ಎಲ್ಲರದು ಏನು ಕರ್ತವ್ಯ ಮತ್ತು ಎಲ್ಲರ ನಾಗರಿಕರ ಜವಾಬ್ದಾರಿ ಏನಂದರೆ ಈ ವಿಧಾನನ ನಾವು ಅಳವಡಿಸ್ಕೊಂಡು ಚಿಕ್ಕ ಸಂಸಾರ ಮಾಡೋದಕ್ಕೆ ನಾವು ಇದು ಮಾಡ್ಕೋಬೇಕು. ಮತ್ತು ಭಾರತ ಅಭಿವೃದ್ಧಿ ಆಗಲಿಕ್ಕೆ ಜನಸಂಖ್ಯೆ ನಿಯಂತ್ರಣ ಭಾಳ ಮುಖ್ಯವಾಗಿ ಆಗಿರುತ್ತದೆ. ಸೊ ಅದಕ್ಕಾಗಿ ನಮ್ಮ ಅಲೆ ಅಕ್ಕದಿಂದ ತಾತ್ಕಾಲಿಕ ವಿಧಾನಗಳು ಮತ್ತು ಪರ್ಮನೆಂಟ್ ವಿಧಾನಗಳು ಎರಡನ್ನೂ ನಾವು ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇದ್ದೀವಿ. ತಾತ್ಕಾಲಿಕ ವಿಧಾನದಲ್ಲಿ ನಾವು ಈಗಾಗಲೇ ಸರ್ ಹೇಳ್ದಂಗೆ ಈಗ ನುಂಗು ಮಾತ್ರೆಗಳು ಇದ್ದಾವೆ, ಇಂಜೆಕ್ಷನ್ಸು ಇದ್ದಾವೆ. ಮತ್ತು ಪರ್ಮನೆಂಟ್ ಮೆಥಡಲ್ಲಿ ನಾವು ಸಿಂಪಲ್ಲಾಗಿ ಸರ್ಜರೀಸ್ ಮಾಡ್ತೀವಿ. ಹೆಣ್ಮಕ್ಳಿಗೆ ಟ್ಯೂಬೆಕ್ಟಮಿ ಅಂತ ಮಾಡ್ತೀವಿ, ಗಂಡಸರಿಗೆ ವ್ಯಾಸಾಕ್ಟಮಿ ಅಂತ ಮಾಡ್ತಿದ್ವಿ. ಯಾರು ತಾಯಂದಿರು ಟ್ಯೂಬೆಕ್ಟಮಿ ಮಾಡೋಕ್ಕೆ ಇರೋದಿಲ್ಲ, ಕೆಲವು ಸಮಸ್ಯೆ ಇರ್ತವೆ, ಹಾರ್ಟು ಕಿಡ್ನಿದಂಥ ಪ್ರಾಬ್ಲಮ್ ಇರ್ತವೆ, ಅಂಥವರಿಗೆ ಸ್ವಲ್ಪ ಇತ್ತಂದರೆ ನಾವು ಅವರು ಮನೆಯವರಿಗೆ ನಾನು ವ್ಯಾಸಾಕ್ಟಮಿ ಮಾಡೋಕ್ಕಿರ್ತೀವಿ. ಅದು ಏನು ಸಿಂಪಲ್ ಆಪ್ರೇಷನ್, ನಾನ್ ಸ್ಕ್ಯಾಲ್ಪಲ್ ವ್ಯಾಸಾಕ್ಟಮಿ ಅಂತ ಎಲ್ಲೂ ಕಟ್ ಮಾಡೋಂಗಿಲ್ಲ, ಏನಿಲ್ಲ. ಹಾಸ್ಪಿಟ್ಲ್ ಇಲ್ಲೋದು ಇಲ್ಲ, 1 ಅವರ್ ಅಷ್ಟೇ ಇದ್ದರೆ ಸಾಕು, ಯಾವುದೂ ತೊಂದರೆನೂ ಆಗೋದಿಲ್ಲ. ಇಟ್ ಇಸ್ ವೆರಿ ವೆರಿ ಸಿಂಪಲ್. NSVಗೆ ನಾವು ಪುರುಷರ ಸಂತಾನನ ಆಪ್ರೇಷನ್ ಮಾಡೋಕ್ಕೆ ನಾವು
ಮುಂದೆ ಬರಬೇಕು ಅಂತ ನಾನು ಎಲ್ಲರಿಗೆ ನಿಮ್ಮ ಮಾಧ್ಯಮ ಮಿತ್ರದಿಂದ ನಾನು ಕೇಳಿಕೊಂಡು ಜನದಲ್ಲಿ ನಾನು ಇದು ಒಂದು ಅರಿವು ಮೂಡಿಸ್ಬೇಕಂತ ನಿಮಗೆ ನಾನು ಕೇಳ್ಕೊತೀನಿ. ಪ್ರತಿ ವರ್ಷದಂತೆ ವಿಶ್ವ ಜನಸಂಖ್ಯಾ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಈ ಜನಸಂಖ್ಯಾ ದಿನಾಚರಣೆ ಮುಖ್ಯ ಧ್ಯೇಯ ಅಂದರೆ ಸರಿಯಾದ ಸಮಯದಲ್ಲಿ ಗರ್ಭಧಾರಣೆ ಹಾಗೂ ಅಂತರ ಕಾಪಾಡುವುದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ಉತ್ತಮಗೊಳಿಸುವುದು ಮತ್ತು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನಾಚರಣೆ ಘೋಷವಾಕ್ಯ ಅಂದರೆ ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ. ಜನಸಂಖ್ಯೆಯನ್ನು ನಿಯಂತ್ರಿಸಲು ಸರ್ಕಾರ ಹಲವು ಕ್ರಮಗಳನ್ನು ಕೊಂಡಿದೆ. ಇದರಲ್ಲಿ ಶಾಶ್ವತ ವಿಧಾನಗಳಾದ NSV ಇದು ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ ನಾವು ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಅದೇ ಥರ ಟ್ಯೂಬೆಕ್ಟಮಿ ಇದು ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ನಮ್ಮ 2 MCH ಆಸ್ಪತ್ರೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ಥರ ಜನಸಂಖ್ಯೆ ನಿಯಂತ್ರಣಗೊಳ್ಳಲಿಕ್ಕೆ ನಮ್ಮ ಹತ್ರ ತಾತ್ಕಾಲಿಕ ಗರ್ಭ ನಿರೋಧಕ ವಿಧಾನಗಳಾದ ನಿರೋಧ, ಮಾಲಾಯನ್, ಛಾಯಾ, ಇಂಜೆಕ್ಷನ್ ಅಂತರ ಮತ್ತು IUCD ಇದು 380A ಮತ್ತು 375 2 ಪ್ರಕಾರದಲ್ಲಿ ಲಭ್ಯವಿರುತ್ತದೆ. ಇದು ಎಲ್ಲ ನಮ್ಮ ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಲಭ್ಯವಿರುತ್ತದೆ. ಸೊ ನಾನು ಜನಸಾಮಾನ್ಯರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಡುತ್ತೇನೆ ಅಂದರೆ ಈ ಎಲ್ಲ ಸೌಲಭ್ಯಗಳು ಬಳಸಿಕೊಂಡು ಜನಸಂಖ್ಯೆಯ ಸ್ಥಿರತೆಯಲ್ಲಿ ಕೈ ಜೋಡಿಸಬೇಕೆಂದು ಕಳಕಳಿಯ ವಿನಂತಿ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಜುಲೈ 13ರಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಶಿಕ್ಷಣ ನಮ್ಮ ಹಕ್ಕು ಕುರಿತು ವಿಚಾರ ಸಂಕಿರಣವನ್ನು ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ತಿನ ರಾಜ್ಯ ಸಂಯೋಜಕ ಬಾಬುರಾವ್ ದಾನಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಅಂದು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ನೂತನ ಸಂಸದ್ ಸಾಗರ್ ಖಂಡ್ರೆ 2ನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ನೂತನ ವಿಧಾನ ಪರಿಷತ್ ಸದಸ್ಯ ಮಾರುತಿರಾವ್ ಮೂಳೆ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ಅವರಿಗೆ ಸನ್ಮಾನ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ವಿಶೇಷವಾಗಿ ಕಾಯಕ ರತ್ನ ಪ್ರಶಸ್ತಿಯನ್ನು ಕಲಬುರಗಿ, ಮೈಸೂರು, ಬೆಳಗಾವಿ, ಬೆಂಗಳೂರು ವಿಭಾಗದ 39 ಜನ ಸಾಧಕರಿಗೆ ಗುರುತಿಸಿ ಕಾಯಕ ರತ್ನ ಪ್ರಶಸ್ತಿ ನೀಡಲಾಗುತ್ತಿದೆ. ಸುಮಾರು 23 ಜನ ಸಾಧಕರಿಗೆ ಗೌರವ ಸನ್ಮಾನ ನೆರವೇರಿಸಲಾಗುತ್ತಿದೆ. ವಿವಿಧ ಕಡೆಗಳಿಂದ ಜಿಲ್ಲೆಗೆ ಆಗಮಿಸುತ್ತಿರುವ ಅತಿಥಿ ಗಣ್ಯರನ್ನು ಗುರುನಾನಕ್ ಹಾಗೂ ಸಿದ್ಧಾರೂಢ ಮಠದಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ತಪ್ಪದೆ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದ್ದರು. ಪರಿಷತ್ತಿನ ಜಿಲ್ಲಾಧ್ಯಕ್ಷ ದೇವಿ ಪ್ರಸಾದ್ ಕಲಾಲ್, ಪ್ರಮುಖರಾದ ಡಾಕ್ಟರ್ ಅಬ್ದುಲ್ ಖದೀರ್, ರೇವಣಸಿದ್ದಪ್ಪ ಜಲಾದೆ, ಸುರೇಶ್ ಚಂದ್ಶೆಟ್ಟಿ, ಶಿವಶಂಕರ್ ಟಕೋರೆ, ಮಹಮ್ಮದ್ ರಫಿ ತಾಳಿಕೋಟೆ, ರಾಜೇಂದ್ರ ಮಣಗೀರೆ, ಪಾಂಡುರಂಗ್ ಬೆಲ್ದಾರ್ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬೆಂಗಳೂರಿನ ನಾರಾಯಣ ಹೃದಯಾಲಯ ಹಾಗೂ ಶಾಹೀನ್ ಸಮೂಹ ಶಿಕ್ಷಣ ಸಂಸ್ಥೆ ವತಿಯಿಂದ 140 ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಈ ವರ್ಷ ಉಚಿತ ತರಬೇತಿ ನೀಡಲಾಗುವುದು ಎಂದು ಶಾಹೀನ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ತಿಳಿಸಿದ್ದರು. ಅದರಲ್ಲೂ ಕನ್ನಡ ಮಾಧ್ಯಮದ 50 ವಿದ್ಯಾರ್ಥಿಗಳಿಗೆ, ಕಲ್ಯಾಣ ಕರ್ನಾಟಕದ 25 ವಿದ್ಯಾರ್ಥಿಗಳಿಗೆ ಮತ್ತು ಅನ್ಯ ಜಿಲ್ಲೆಗಳ 25 ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಲಾಗುತ್ತಿದೆ. ನಾರಾಯಣ ಹೃದಯಾಲಯ ಹಾಗೂ ಶಾಹೀನ್ ಸಮೂಹ ಶಿಕ್ಷಣ ಸಂಸ್ಥೆಗಳು ತಲಾ 50% ಶಿಷ್ಯ ವೇತನ ಸಹ ನೀಡಲಾಗುವುದು ಎಂದು ಡಾಕ್ಟರ್ ಖದೀರ್ ಹೇಳಿದ್ದರು. ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಂಗಳೂರು ಮತ್ತು ಬೀದರ್ ಘಟಕ ಜೊತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಬರುವ 13ರಂದು ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕಾಯಕ ರತ್ನ ಪ್ರಶಸ್ತಿ, ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿಯನ್ನು ಏರ್ಪಡಿಸಲಾಗಿದೆ ನಮ್ಮ ಸಂಸ್ಥೆಯಿಂದ. ಇದು 3ನೇ ಕಾಯಕ ರತ್ನ ಪ್ರಶಸ್ತಿ ಸಮಾರಂಭ. ಮೊದಲು
ಬೆಂಗಳೂರಿನಲ್ಲಿ ಮೊದಲನೇ ಕಾಯಕ ರತ್ನ ಪ್ರಶಸ್ತಿ ಸಮಾರಂಭ ಆಗಿದೆ ಕಾರ್ಯಕ್ರಮ. ಎರಡನೇದು ದೊಡ್ಡಬಳ್ಳಾಪುರದಲ್ಲಿ ಅನ್ನೋದೊಂದು ಎರಡನೇ ಕಾರ್ಯಕ್ರಮ ಆಗಿದೆ. ಇದು ಮೂರನೇ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ವಿಜ್ಞಾನ ಸಂಶೋಧನಾ ಪರಿಷತ್ತಿನ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಂಸ್ಥೆ ಸುಮಾರು 4 ವರ್ಷಗಳ ಹಿಂದೆ ಹುಟ್ಟುಹಾಕಿದಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಮಹನೀಯರು ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಜಸ್ಟಿಸ್ ಅವರಿದ್ದಾರೆ, ನಿವೃತ್ತ. ಕಿರಣ್ ಕುಮಾರ್ ಅವರಿದ್ದಾರೆ ಗೌರವ ಅಧ್ಯಕ್ಷರಾಗಿ. ಹುಲಿಕಲ್ ನಟರಾಜ್ ಅವರು ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಹೀಗೆ ಹಲವಾರು. ಇದರ ಮುಖ್ಯ ಉದ್ದೇಶ ಅಂತಂದರೆ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು, ಮೂಢನಂಬಿಕೆಯನ್ನು ಹೋಗಲಾಡಿಸುವುದು ಇದರ ಮುಖ್ಯ ಉದ್ದೇಶವಿದೆ. ಈಗಾಗಲೇ ನಮ್ಮ ಸಂಸ್ಥೆಯಿಂದ ಬೆಂಗಳೂರಿನಲ್ಲಿ ವಿಜ್ಞಾನ ಗ್ರಾಮ ಅಂತೇಳಿ 10 ಎಕರೆ ಜಾಗದಲ್ಲಿ ಇರೋದಂತಂದ್ರೆ ನಾವಲ್ಲಿ ಒಂದು ಇದು ಜಾಗ ತಗೊಂಡಿದ್ದೆವು. ಅದನ್ನು ಕಾರ್ಯರೂಪಕ್ಕೆ ತರಬೇಕಂತ ಸರ್ಕಾರ 10 ಕೋಟಿ ರೂಪಾಯಿ ಅನುದಾನ ನೀಡಿದೆ. 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ, ಇನ್ನು 5 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದಿದೆ. ಆ ಜೊತೆಯಲ್ಲಿ ಈ ಒಂದು ನಾಡಿನಲ್ಲಿ ಈ ವರ್ಷ ಕಾಯಕ ನಾಡು ಅಂತ ಹೇಳ್ಬೋದು ನಾವು. ಬಸವಣ್ಣವರ ಒಂದು ಕರ್ಮಭೂಮಿಯಲ್ಲಿ ಕಾಯಕ ನಾಡಿನಲ್ಲಿ ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ ಬಂದಂಥ ಒಂದು ಹೆಸರಿನ ಸರ್ಕಾರವನ್ನು ಇಟ್ಟಂಥ ಹೆಸರಿನ ಒಂದು ಆಧಾರದ ಮೇಲೆ ಮತ್ತು ಜೊತೆಯಲ್ಲಿ ಈ 50 ವರ್ಷದ ಕರ್ನಾಟಕ ರಾಜ್ಯ 50 ಸ್ವತಂತ್ರ ಇದು ನಾಮಕರಣ 50ನೇ ವರ್ಷದ ಸಂದರ್ಭದಲ್ಲಿ ಬೀದರ್ನಲ್ಲಿ ಮಾಡ್ಕೊಳ್ಬೇಕಂತೇಳಿ ಕಳೆದ ಒಂದು ತಿಂಗಳಿಂದ ಹಿಂದೆ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಮಾರಂಭಕ್ಕೆ ಜೊತೆಯಲ್ಲಿ ಅನ್ನೋದಂತಂದರೆ 13ನೇ ತಾರೀಕು ನನ್ನ ಶಿಕ್ಷಣ ನನ್ನ ಹಕ್ಕು ಎಂಬ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಅದಕ್ಕೆ ಚೇತನ್ ರಾಮ್ ಅಂತಾರಾಷ್ಟ್ರೀಯ ಖ್ಯಾತ ಶಿಕ್ಷಣ ತಜ್ಞರಾದಂಥ ಚೇತನ್ ರಾಮ್ ಅವರು ಬರ್ತಾ ಇದ್ದಾರೆ. ಅವರು 1.5 ತಾಸು ಉಪನ್ಯಾಸವನ್ನು ನೀಡಲಿದ್ದಾರೆ ನಮ್ಮ ಶಿಕ್ಷಕರಿಗೆ. ಜೊತೆಯಲ್ಲಿ ಸಾಯಂಕಾಲ ಏನದಂತಂದರೆ ಡಾಕ್ಟರ್ ಅಂಜನಪ್ಪ ಅಂಥೇಳಿ ಹೆಸರಾದ ವೈದ್ಯರು, ತಮಗೆಲ್ಲ ಗೊತ್ತಿರ್ಬೋದು. ಟಿ ವಿಯಲ್ಲಿ ಕರೋನಾ ಬಂದಲ್ಲಿ ಅವರನ್ನು ನಾವು ನೋಡಿ ಎಷ್ಟೋ ಲಕ್ಷ ಜನರು ಅವರ ಒಂದು ಮಾತುಗಳಿಗೆ ಧೈರ್ಯವನ್ನು ತಂದುಕೊಂಡು ಏನದಂತಂದ್ರೆ ಇವತ್ತು ಇಡೀ ರಾಜ್ಯದ ಜನತೆದ ಅವ್ರ ಭಾಷಣ ಯೂಟ್ಯೂಬ್ನಲ್ಲೂ ನೀವು ನೋಡ್ಬೋದು. ಅಂಜನಪ್ಪರದು ಒಂದು ಸ್ಪೀಚು ಯಾವುದೇ ವಿಷಯದ ಮೇಲೆ ಆರೋಗ್ಯದ ಬಗ್ಗೆ ಒಳ್ಳೆಯ ಸ್ಪೀಕರ್ ಇದ್ದಾರೆ, ಅವರು ಸಹ ಬರ್ತಾಯಿದ್ದಾರೆ. ಜೊತೆಯಲ್ಲಿ ಈ ರಾಮಮೋಹನ್ ದಾಸ್ ಅವರ ಭಾಷಣ ಮುಗಿದ ಮೇಲೆ 1 ಗಂಟೆಗೆ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ರಾಜ್ಯದ 37 ಜಿಲ್ಲೆಯಿಂದ 37 ಜನರಿಗೆ ಏನದ ಕಾಯಕ ರತ್ನ ಪ್ರಶಸ್ತಿ ಮಾಡಲಾಗುತ್ತದೆ. 37 ಪ್ರಶಸ್ತಿ 31 ಜಿಲ್ಲೆ ಅದ, ಕೆಲವೊಂದು ಶೈಕ್ಷಣಿಕ ಜಿಲ್ಲೆ ಅಂತೇಳಿ 37 ಪ್ರಶಸ್ತಿ ನೀಡ್ತಾ ಇದ್ದೇವೆ ನಾವು. कन्नड़ मीडियम के स्टूडेंट्स को हम बहुत ही शुरू से ही इनकरेज करते हैं, 12-15 साल से। कुछ लोग मुझे पूछने आते थे हमारे स्टाफ में, लेक्चरर्स में, कि मैं अपने बच्चे को पढ़ाना चाह रहा हूँ, फर्स्ट स्टैंडर्ड में एडमिशन करना है तो कहाँ करना है। तो मैं बोलता था कि कन्नड़ मीडियम में करो। पूछे कि कौन सा स्कूल है कन्नड़ मीडियम अच्छा, जाओ सरस्वती स्कूल अच्छा है, बेहतरीन रिजल्ट्स वहाँ पे आते हैं, वहाँ एडमिशन करो। मदर टंग में पढ़ने पर हम इनकरेज करते हैं और ये पूरी दुनिया इस बात को मानती है। तो रूरल के स्टूडेंट्स को और कन्नड़ मीडियम के स्टूडेंट्स को इनकरेज करने की हम कोशिश करते आए हैं और 10-15 साल से सपोर्ट कर रहे हैं। ऐसे बहुत ही सक्सेसफुल स्टूडेंट हैं हमारे कन्नड़ मीडियम से जो लीडिंग डॉक्टर्स हैं, फ़िलहाल अमेरिका में हैं और बेंगलोर के टॉप हॉस्पिटल्स में बड़ी बड़ी सेवाएं दे रहे हैं। और ये गरीब बच्चे, गांव के बच्चे, कन्नड़ मीडियम के बच्चे जब डॉक्टर बनते हैं तो वो एक्सपर्ट डॉक्टर बनते हैं। दुनिया भर में इंडिया के डॉक्टर्स की बड़ी इज्जत है और मॉर्टेलिटी जो है सबसे कम अमेरिका में जो होती है वो इंडिया के डॉक्टर्स के हाथ में जो है बहुत कम मौत होती हैं अमेरिकन से कंपेयर करें तो बड़ी इज्जत है। और डॉक्टर देवी शेट्टी नारायण हृदयालय के फाउंडर, वो चाहते हैं कि रूरल के स्टूडेंट्स को इनकरेज करें और एथिकल डॉक्टर्स तैयार करें। शाहीन के साथ लास्ट 3 ईयर से उनका हमारा एसोसिएशन है, लेकिन इस साल स्पेशली कन्नड़ मीडियम के रूरल के स्टूडेंट्स को सपोर्ट करने के लिए वो स्कॉलरशिप दे रहे हैं। थ्रू शाहीन 140 स्टूडेंट्स को सपोर्ट करने का प्रॉमिस किए हैं, जिसमें से 50 स्टूडेंट्स कर्नाटका से लेंगे हम। ಕೇಂದ್ರ ಸರ್ಕಾರ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಗೆ ಬಗ್ಗೆ 4 ಸಭೆಗಳನ್ನು ನಡೆಸಿ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ.
ರೈತ ಹೋರಾಟದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡು 3 ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಿದ ಪ್ರಧಾನಿಯವರು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಎಂಎಸ್ಪಿ ಕ್ರಾಂತಿ ಕಾನೂನು ಜಾರಿಗೆ ತರಲು ಸಮಿತಿಯನ್ನು ರಚಿಸಿ 2 ವರ್ಷವಾದರೂ ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಬಗ್ಗೆ ವಿರೋಧಿ ಪಕ್ಷಗಳ ಸಂಸದರು ಸಂಸತ್ತಿನಲ್ಲಿ ಖಾಸಗಿ ಮಸೂದೆಯ ಮಂಡಿಸುವಂತೆ ದೇಶಾದ್ಯಂತ ರೈತರ ಸಂಘಟನೆಗಳು 8-9ನೇ ತಾರೀಕು ಮನವಿ ಪತ್ರ ನೀಡಿ ಒತ್ತಾಯಿಸಲಾಗಿದೆ ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕುರುಬರ ಶಾಂತಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೇಳಿದರು. ಮುಂದಿನ ಹೋರಾಟ ದೇಶಾದ್ಯಂತ ತೀವ್ರಗೊಳಿಸಲು 22ರಂದು ದೆಹಲಿಯಲ್ಲಿ ರಾಷ್ಟ್ರೀಯ ರೈತ ಮುಖಂಡರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯ ದಕ್ಷಿಣ ಭಾರತ ಸಂಚಾಲಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬುರ ಶಾಂತಕುಮಾರ್ ತಿಳಿಸಿದ್ದಾರೆ. ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಸಕ್ಕರೆ ಕಾರ್ಖಾನೆಗಳು ಇಳುವರಿ ತೋರಿಸುವಲ್ಲಿ ತೂಕದಲ್ಲಿ ಉಪ ಉತ್ಪನ್ನಗಳ ಲಾಭ ಹಂಚಿಕೆಯಲ್ಲಿ ಮೋಸ ಮಾಡುತ್ತಾರೆ, ರೈತರನ್ನು ವಂಚಿಸುತ್ತಿದ್ದಾರೆ. ಕಬ್ಬು ಬೆಳೆಗಾರರ ಹಣ ಸಕ್ಕರೆ ಕಾರ್ಖಾನೆಗಳು ಪಾವತಿಸದೆ ರೈತರನ್ನ ಸಂಕಷ್ಟಕ್ಕೆ ದೂಡುತ್ತಿದ್ದಾರೆ. ರೈತರ ಹಣ ನೀಡದೆ ರೈತರನ್ನ ವಂಚಿಸುವ ಕಾರ್ಖಾನೆಗಳ ರಹದಾರಿ ಅಮಾನತು ಮಾಡಬೇಕು. ಕಬ್ಬು ಪ್ರದೇಶ ಉತ್ಪಾದನೆ ಕಡಿಮೆ ಇರುವ ಕಾರಣ ಪ್ರಸಕ್ತ ಸಾಲಿನಲ್ಲಿ ಸಕ್ಕರೆ ಕಾರ್ಖಾನೆಗಳು ಪೈಪೋಟಿಯಲ್ಲಿ ಕಬ್ಬು ಖರೀದಿಸಲು ಮುಂದಾಗುತ್ತಿವೆ. ರೈತರು ಜಾಗೃತರಾಗಿ FRP ದರಕ್ಕಿಂತ ಹೆಚ್ಚು ಬೆಲೆ ನೀಡುವ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಬೇಕು. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲವು ಕಾರ್ಖಾನೆಗಳು ಹೊಸದಾಗಿ ಕಬ್ಬು ಹಾಕುವ ರೈತರಿಗೆ ಕಬ್ಬಿನ ಬೀಜಕ್ಕಾಗಿ 8,000 ಪ್ರೋತ್ಸಾಹಧನ ನೀಡುತ್ತಿದ್ದಾರೆ ಹಾಗೂ ಸಾಗಾಣಿಕೆ ವೆಚ್ಚವನ್ನು ಕಾರ್ಖಾನೆಯವರೇ ಭರಿಸಿಕೊಳ್ಳುತ್ತೇವೆ ಎನ್ನುತ್ತಿದ್ದಾರೆ. ಕೇಂದ್ರ ಸರ್ಕಾರ ಕಬ್ಬಿನ FRP ದರವನ್ನು ರೈತರ ಹೊಲದಲ್ಲಿನ ದರ ಎಂದು ನಿಗದಿ ಮಾಡಲು ಮುಂದಾಗಬೇಕು ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ತೊಗರಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ಅತಿವಾಳ್, ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಪಾಟೀಲ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹತ್ತಳ್ಳಿ ದೇವರಾಜ್ ಹಾಗೂ ಅವಿನಾಶ್ ಇದ್ದರು. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ರೈತರ ಪರ ಅಂತ ಹೇಳ್ತಾ ಇದ್ದಾರೆ. 224 ತಾಲೂಕು ಬರಗಾಲ ಮಾಡಿದ್ರು. ಬರಗಾಲ ಘೋಷಣೆ ಮಾಡಿದಂಥ ರೈತರಿಗೆ 25%ನಷ್ಟು ಹಣ ರೈತರಿಗೆ ಕೊಟ್ಟಿಲ್ಲ. 70 ಲಕ್ಷ ರೈತರ ಪೈಕಿ 14 ಲಕ್ಷ ರೈತರಿಗೆ ಮಾತ್ರ 4,000 3,000 ಪರಿಹಾರ ಬಂದಿದೆ. ಇದು ನಿಜವಾಗ್ಲೂ ಕೂಡ ರೈತರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದೆ. ಯಾವುದೇ ಸರ್ಕಾರ ಆಗಲಿ ರೈತ ವಿರೋಧಿ ಸರ್ಕಾರಗಳನ್ನು ನಾವು ಟೀಕೆ ಮಾಡಬೇಕಾದ ನಮ್ಮ ಜವಾಬ್ದಾರಿ. ಈ ಕೆಲಸವನ್ನು ಮಾಡಿ ನೋಡಿ, ಆ ಪಕ್ಕದ ತೆಲಂಗಾಣದಲ್ಲಿ 15,000 ಕೊಡ್ತಾ ಇದ್ದಾರೆ. ಇವರು ರೈತರು ರಾಜ್ಯ ಸರ್ಕಾರ ಕೊಡ್ತಾ ಇದ್ದಂಥ 4,000 ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ನಿಲ್ಲಿಸಿದ್ದಾರೆ. ರೈತರ ಹಾಲು ಉತ್ಪಾದಕ ರೈತರಿಗೆ 36 ಲಕ್ಷ ರೈತರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಅವರಿಗೆ 5 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾಯಿದ್ರು. ಆದರೆ ಈ ಸರ್ಕಾರ ಅದನ್ನು ಕೂಡ 8 ತಿಂಗಳಿಂದ 800 ಕೋಟಿ ಕೊಟ್ಟಿಲ್ಲ. ನಾವು ರೈತರ ಪರ ಅಂತ ಹೇಳ್ತಾರೆ. ಈ ರೀತಿ ರೈತರ ಮೇಲೆ ಗದಪ್ರಹಾರ ಮಾಡುವಂಥದ್ದನ್ನು ಬಿಡಬೇಕು. ತಕ್ಷಣವೇ ರೈತರ ಇಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀವಿ. ಏನು ಬೆಳೆ ವಿಮೆ ನೀತಿ ಇರ್ಬೋದು, ರೈತರ ಕೃಷಿ ಸಾಲ ನೀತಿ ಇರ್ಬೋದು, ಇವೆಲ್ಲವನ್ನು ಬದಲಾವಣೆ ಮಾಡಬೇಕು ಕೇಂದ್ರ ಸರ್ಕಾರ ಅನ್ನುವಂಥ ವಿಚಾರವನ್ನು ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟದಲ್ಲಿ ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇಡೀ ದೇಶಾದ್ಯಂತ ಬರಗಾಲ ಬಂದಾಗ, ಅತಿವೃಷ್ಟಿಯಾದಾಗ, ಪ್ರವಾಹ ಹಾನಿಯಾದಾಗ ನ್ಯಾಯಯುತವಾದ ಪರಿಹಾರ ಸಿಗ್ತಾ ಇಲ್ಲ, ಸಮರ್ಪಕವಾದ ಪರಿಹಾರ ಸಿಗ್ತಾ ಇಲ್ಲ, ವೈಜ್ಞಾನಿಕ ಪರಿಹಾರ ಸಿಗ್ತಾ ಇಲ್ಲ. 3 ಕಾಸಿನ ಪರಿಹಾರ, ಭಿಕ್ಷಾ ರೂಪದ ಪರಿಹಾರ ಬೇಕಾಗಿಲ್ಲ. ಸರಿಯಾಗಿ ಕೊಡೋದಿದ್ದರೆ ವೈಜ್ಞಾನಿಕ ಚಿಂತನೆ ನಡೆಸಿ NDRF ಮಾನದಂಡ ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ಒಂದು ವೈಜ್ಞಾನಿಕ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ.
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೀದರ್ ವತಿಯಿಂದ ಜುಲೈ 13ರಂದು ಸಾಯಂಕಾಲ 5 ಗಂಟೆಗೆ ನಗರದ ರಂಗಮಂದಿರದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಾಗೂ ಸಂಶೋಧಕ ಡಾಕ್ಟರ್ ಸಂತೋಷ್ ಹಾನ್ಗಲ್ ಅವರ ವೀರ ಸೌದಾಮಿನಿ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರ ಸಂಪುಟ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಚಂಚೆಟ್ಟಿ ತಿಳಿಸಿದರು. ನಗರದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಭಾಲ್ಕಿಯ ಪೂಜ್ಯ ಬಸವಲಿಂಗ ಪಟ್ಟದೇವರು ವಹಿಸಲಿದ್ದಾರೆ ಎಂದು ತಿಳಿಸಿದರು. ಉದ್ಘಾಟನೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಾಲಿಶ್ರೀ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರಜನೀಶ್ ವಾಲಿ ವಹಿಸಲಿದ್ದಾರೆ ಎಂದು ಸುರೇಶ್ ಚಂಚೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ವೈದ್ಯಕೀಯ ವೃತ್ತಿ ಮತ್ತು ನೈತಿಕತೆ ಕುರಿತು ವಿಶೇಷ ಉಪನ್ಯಾಸವನ್ನು ಬೆಂಗಳೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ನೀಡಲಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನ್ಗಲ್ ಗೌರವ ಉಪಸ್ಥಿತಿ ಇರಲಿದ್ದಾರೆ. ಜಿಲ್ಲಾ ಕುಷ್ಠರೋಗ ಅಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಗುವುದು. ಜೊತೆಗೆ ವಿವಿಧ ಕ್ಷೇತ್ರದ ವೈದ್ಯರಿಗೆ ಗೌರವ ಸನ್ಮಾನ ನೀಡಲಿದೆ. ಅಲ್ಲದೆ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಚಂಚೆಟ್ಟಿ ಕೋರಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶಾಹಿನ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾಧ್ಯಕ್ಷ ದೇವಿಪ್ರಸಾದ್ ಕಲಾಲ್, ರಾಜ್ಯ ಸಂಯೋಜಕ ಬಾಬುರಾವ್ ದಾನಿ, ಕಾರ್ಯದರ್ಶಿ ಮೊಹಮ್ಮದ್ ರಫೀಕ್ ತಾಳಿಕೋಟೆ, ರೇವಣಸಿದ್ದಪ್ಪ ಜಲಾದೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅದರ ಜೊತೆಗೇ ಖ್ಯಾತ ಸಂಶೋಧಕರಾಗಿರುವಂಥ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಿಗಿರುವಂಥ ಡಾಕ್ಟರ್ ಸಂತೋಷ್ ಹಾನ್ಗಲ್ರವರ ಅದು ವೀರ ಸೌದಾಮಿನಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಕ್ಕಂಥ ಒಂದು ಚಿತ್ರ ಸಂಪುಟ ಲೋಕಾರ್ಪಣೆ ಸಮಾರಂಭವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಅದು ಪುಸ್ತಕ ರಾಜ್ಯದ 4 ಕಡೆಗಳಲ್ಲಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಮತ್ತು ಮೈಸೂರಿನಲ್ಲಿ, ಧಾರವಾಡನಲ್ಲಿ ಆಗಿದೆ. ಇನ್ನೊಂದು ಬೀದರ್ನಲ್ಲಿ ಮಾಡಬೇಕು ಅಂತಕ್ಕಂಥ ಒತ್ತಾಸೆ ಅವ್ರದ್ದಾಗಿತ್ತು. ಹೀಗಾಗಿ ಆ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಲಾಗಿದೆ. ಅದೇ ಸಂದರ್ಭದಲ್ಲಿ ಅವತ್ತಿನ ಸಂಜೆ ಕಾರ್ಯಕ್ರಮ ಅಂದರೆ ಈ ನೀಟ್ನಲ್ಲಿ 450 ಮಕ್ಕಳು, 450ಕ್ಕಿಂತ ಹೆಚ್ಚಿಗೆ ಅಂಕ ತಗೊಂಡ ಮಕ್ಕಳು, ಅದು ಪ್ರೌಢಶಾಲೆವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಮಕ್ಕಳಿಗೆ ಅದು ಒಂದು ಸನ್ಮಾನ ಸಮಾರಂಭ ಇರುತ್ತೆ. ಆ ಸನ್ಮಾನ ಸಮಾರಂಭದಿಂದ ಒಂದಿಷ್ಟು ಆ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಶಾಹೀನ್ ಶಿಕ್ಷಣ ಸಂಸ್ಥೆಯ ಮಾನ್ಯ ಅಧ್ಯಕ್ಷ ಅಂತ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೂ ಪ್ರತಿ ವರ್ಷ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಮಕ್ಕಳಿಗೆ ಬರೀ ಸನ್ಮಾನ ಮಾಡಿ ಕಳಿಸೋದಲ್ಲ, ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಏನಾರ ಉಪಯೋಗ ಆಗಲಿ ಅನ್ನೋ ದಿಶೆಯಿಂದ ಕಳೆದ ನಾನು ಪರಿಷತ್ತಿಗೆ ಬಂದು ಹಿಡಿದು ಪ್ರತಿ ವರ್ಷ ಒಂದು 50 ಮಕ್ಕಳಿಗೆ ಅವರು ಪ್ರವೇಶವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಕೆಲವೊಂದು ಸಲ PUC ಪ್ರಥಮ ವರ್ಗಕ್ಕೆ ಕೊಟ್ಟಿದ್ದಾರೆ, ಕೆಲವೊಂದು ಸಲ ಈ ನೀಟ್ದವ್ರಿಗೆ ಕೊಟ್ಟಿದ್ರು. ಈ ಥರ ಪ್ರತಿ ವರ್ಷವೂ ಕೊಡ್ತಾ ಇರ್ತಾರೆ. ಈ ವರ್ಷವೂ ಅವರನ್ನೇ ನಾವು ಇಟ್ಕೊಂಡು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಅದು ಎಷ್ಟು ಮಕ್ಕಳಿಗೆ ಕೊಡ್ತಾರೆ ಅನ್ನೋ ಅವರೇ ಘೋಷಣೆ ಮಾಡ್ತಾರೆ ಸರ್. ಹೋದ ವರ್ಷ ಆಜಾದಿ ಅಮೃತ ಮಹೋತ್ಸವ ಅಂತಿದ್ದ ಸಲುವಾಗಿ 75 ಮಕ್ಕಳಿಗೆ, ಕಲ್ಯಾಣ ಕರ್ನಾಟಕದ 75 ಮಕ್ಕಳಿಗೆ ಅವರು ಪ್ರವೇಶವನ್ನು ಕೊಟ್ಟಿದ್ದರು. ಅದಾದ ನಂತರ ಹೋದ ಸರ್ ನಮ್ಮ ಕಲ್ಯಾಣ ಕರ್ನಾಟಕದ ಅಮೃತ ಮಹೋತ್ಸವ ಅಂತ ಇಟ್ಕೊಂಡು ಅವಾಗ ಒಂದು 75 ಮಕ್ಕಳಿಗೆ ಅವರು ಕೊಟ್ಟಿದ್ದರು. ಈ ಸಲ ಕರ್ನಾಟಕದ 50 ಸಂಭ್ರಮ ಅಂತ ಮಾಡ್ತಾ ಇದ್ವಿ. ಅದು ಅವ್ರ ಬಾಯಿಂದನೇ ಘೋಷಣೆಯನ್ನು ಕೇಳೋಣ ಅಂತ ನಾ ಆ ವಿಷಯಕ್ಕೆ ಹೋಗ್ಲಾರ್ದೇ ಒಟ್ಟಾರೆಗೆ ನೀಟ್ನಲ್ಲಿ 450ಕ್ಕಿಂತ ಹೆಚ್ಚಿಗೆ ಅಂಕ ತೆಗೆದುಕೊಂಡ ಮಕ್ಕಳಿಗೆ ಅಲ್ಲೊಂದು ಗೌರವ ಸನ್ಮಾನ ಕಾರ್ಯಕ್ರಮ ಅಲ್ಲಿ ಇದ್ದಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಲ್ಪ ಇದು ಜನಸಾಮಾನ್ಯರ ಪರಿಷತ್ ಆಗಲಿ ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಸಂಘಗಳ ಜೊತೆಗೆ ಸೇರಿಕೊಂಡು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಉದ್ದೇಶ ಈಗ ಅರ್ಧಾವಧಿ ಈಗಾಗಲೇ ಮುಗಿದಿದೆ ಸರ್. ಬರೋ ದಿನಗಳಲ್ಲಿ ಈ ಥರ ಒಂದು ಯೋಜನೆಯನ್ನು ನಾವು ಮೊನ್ನೆ ಕಾರ್ಯಕಾರಿ ಸಮಿತಿಯಲ್ಲಿ ಹಾಕೊಂಡಿದ್ದೀವಿ. ಉದಾಹರಣೆಗಾಗಿ ಈಗ ನಮ್ಮ ವೈದ್ಯರ ಸಂಘ ಇದೆ, ಅತಿ ಹೆಚ್ಚು ಇಂಗ್ಲೀಷನ್ನು ಆ ಕ್ಷೇತ್ರದಲ್ಲಿ ಬಳಸ್ತಾರೆ. ಹೀಗಾಗಿ ಅವರಲ್ಲೂ ಸಹ ಒಂದಿಷ್ಟು ಕನ್ನಡದ ಆಸಕ್ತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ವೈದ್ಯರ ದಿನಾಚರಣೆಯನ್ನು ಪ್ರಥಮ ಬಾರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಾವು ಆಯೋಜನೆ ಮಾಡಿದ್ವಿ. ಪ್ರತಿ ವರ್ಷನೂ ವೈದ್ಯರ ದಿನಾಚರಣೆ ಮಾಡಿ ಯಾರೋ 2-3 ಸುಮ್ಮನೆ ಸಹಜ ಕರೆಸಿ ಮಾಡ್ತಿದ್ವಿ. ಸ್ವಲ್ಪ ಇಲ್ಲ ಸರ್, ನಾನು ಈ ಹಳೆ ಮಾಡಿದವ್ರಿಗೆ ಅಷ್ಟೇ. ನಮ್ಗೇನಾದ ಇತ್ತೀಚಿನ ಮಕ್ಕಳು ಏನದಾರ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯದ ಅಂತ ಮಂದಿ ತಿಳ್ಕೊಂಡು ಬಿಟ್ಟಾರ ಅವರು. ಅದಕ್ಕೆ ನಮಗೇನದ ಈ ಕನ್ನಡ ಮಾಧ್ಯಮದ ಓದಿ ಯಾರು ಡಾಕ್ಟರ್ಸ್ ಆಗಿಲ್ಲ ಅವ್ರಿಗೆ ತಂದು ಇವ್ರ ಎದುರು ತೋರಿಸ್ಬೇಕಾಗ್ಯದ ಒಂದ್ಸರಿ, ನೋಡ್ರಿ ಇವ್ರಲ್ಲ ಕನ್ನಡ ಮಾಧ್ಯಮ ಓದ್ಕೊಂಡೇ ಅವರು ಡಾಕ್ಟರ್ ಆಗಿದಾರ ಅಂತೇಳಿ. ಹೀಗಾಗಿ ಅದು ನಮ್ಮ ಜಿಲ್ಲೆಯಲ್ಲೇ ಒಂದು ಸ್ವಲ್ಪ ಸಣ್ಣದಾಗಿ ಶುರು ಮಾಡೋಣ ಅಂತ ಇಟ್ಕೊಂಡು ಈ ಸರಿ ಏನು ಮಾಡಿದ್ವಿ, 16 ಜನ ನಮ್ಮ ಬೀದರ್ನ ಹಿರಿಯ ವೈದ್ಯರಿಗೆ ಈ ಪತ್ರದಲ್ಲಿದೆ. ಅವರೆಲ್ಲರಿಗೂ ಅಂದರೆ ಕನ್ನಡದ ವೈದ್ಯರಂತೆ ಅವರಿಗೂ ಕನ್ನಡ ಮಾಧ್ಯಮದಲ್ಲೇ ಓದಿ ಭಾಳ ದೊಡ್ಡ ಸೇವೆ ಮಾಡ್ತಿರುವಂಥ ನಮ್ಮ ಬೀದರ್ ಜಿಲ್ಲೆ ಹಿರಿಯ ಒಂದು 16 ಜನ ನಾವು ವೈದ್ಯರಿಗೆ ಅಲ್ಲಿ ಸನ್ಮಾನವನ್ನು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಇನ್ನೂ ಕೆಲವು
ಹೊಸ ವೈದ್ಯರು ಅದಾರ, ದೊಡ್ಡ ದೊಡ್ಡ ಆಸ್ಪತ್ರೆ ಅದಾರ, ಅಲ್ಲೆಲ್ಲ ಬಹಳಷ್ಟು ಇಂಗ್ಲೀಷ್ನ ಬಳಸ್ತಾರೆ. ಹೀಗಾಗಿ ಅವರಿಗೂ ನಾವು ವಿಶೇಷ ಆಹ್ವಾನಿತರ ಕಾರ್ಯಕ್ರಮದಲ್ಲಿ ಕರೆಸಿ ಸುಮ್ಮನೆ ಅವರು ಒಂದಿಷ್ಟು ನೋಡಲಿ ಅನ್ನೋ, ಅವರಲ್ಲೂ ಒಂದಿಷ್ಟು ಭಾಷೆ ಬಗ್ಗೆ, ಸಾಹಿತ್ಯದ ಬಗ್ಗೆ, ಕನ್ನಡದ ಬಗ್ಗೆ ಆಸಕ್ತಿ ಹುಟ್ಟಲಿ ಅನ್ನೋ ಉದ್ದೇಶದಿಂದ ಅವರನ್ನು ಆ ಕಾರ್ಯಕ್ರಮ ಆಮಂತ್ರಣ ಮಾಡಿದ್ವಿ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಬಾಲ್ಕಿಯ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗಪಟ್ಟ ದೇವರ ಸಮಾರಂಭ ಸಾನ್ನಿಧ್ಯ ವಹಿಸ್ತಾರೆ. ಪ್ರಥಮ ಬಾರಿಗೆ ನಮ್ಮ ಬೀದರಿನ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮನೆ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಬೀದರ್ಗೆ ಬರ್ತಾ ಇದ್ದಾರೆ 3 ದಿನ ಪ್ರವಾಸ. ಹೀಗಾಗಿ ಪ್ರಥಮ ದಿನ ಅವರು 13ಕ್ಕೆ ಬೀದರ್ ಬರೋ ಸಲುವಾಗಿ ಅವರೇ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾರೆ. ಅವರು ಅದು ರಂಗಮಂದಿರದಲ್ಲಿ. ಅದೇ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ಗೆ ಗೌರವ ಸಲಹೆಗಾರಾಗಿದ್ದಾರೆ ಡಾಕ್ಟರ್ ರಜನೀಶ್ ವಾಲಿಯರವರು. ಜೊತೆಗೇ ಅವ್ರದ್ದು ಆದಂಥ ಒಂದು ಆಸ್ಪತ್ರೆ ಇದೆ, ಹೀಗಾಗಿ ಅವರನ್ನೇ ಈ ಸಮಾರಂಭದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದ್ವಿ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಈಗಾಗಲೇ ಹೇಳಿದಂಗೆ ಡಾಕ್ಟರ್ ಅಂಜನಪ್ಪ ಅಂತೇಳಿ ಅವರು ಒಂದು ವಿಷಯದ ಮೇಲೆ ಅಂದರೆ ವೈದ್ಯಕೀಯ ವೃತ್ತಿ ಮತ್ತು ನೈತಿಕತೆ ಈ ವಿಷಯನ ಕುರಿತು ಅವರು ವಿಶೇಷವಾದಂಥ ಉಪನ್ಯಾಸವನ್ನು ಅಲ್ಲಿ ನೀಡ್ತಾರೆ. ಅಲ್ಲಿ ಬರೀ ವೈದ್ಯರಷ್ಟೇ ಅಲ್ಲ, ಇತ್ತೀಚೆಗಳಲ್ಲಿ ನಮ್ಮ ನೀಟ್ ವಿದ್ಯಾರ್ಥಿಗಳಿರ್ಬೋದು, ಈಗಾಗಲೇ ವೈದ್ಯಕೀಯ ಏನು ಪ್ರವೇಶದಲ್ಲಿ ಮಕ್ಕಳೇನು ಓದ್ತಾ ಇದ್ದಾರೆ ಬ್ರೀಮ್ಸ್ನಲ್ಲಿ, ಅವ್ರು ಎಲ್ಲಿಗೂ ಆ ಕಾರ್ಯಕ್ರಮದಲ್ಲಿ ಕರೆಸಿ ಅದ್ರ ಬಗ್ಗೆ ಒಂದು ಉಪನ್ಯಾಸವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಅವರನ್ನು ಇಲ್ಲಿ ಕರೆಸಿದ್ವಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.